ಶ್ರೀ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಮೂರನೇ ಮಕ್ಕಳ ಕ್ಷೇತ್ರ ಮೃತ್ಯುಂಜಯ ದೀಕ್ಷಿತರ ಕ್ಷೇತ್ರವಾದಂಥ ಕರ್ಕಿಹಳ್ಳಿಯಿಂದ ಮೃತ್ಯುಂಜಯೇಶ್ವರ ದಿಂಡಿ ಕರ್ಕಿಹಳ್ಳಿ 24ನೇ ವರ್ಷದ ದಿಂಡಿ ಪಾದಯಾತ್ರಾ ಪ್ರತಿ ಊರಿನಲ್ಲಿ ವೈಭವ ಹೆಚ್ಚಿನ ವೈಭವದೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಮೂಲ ಮಹಾಕ್ಷೇತ್ರಕ್ಕೆ ಆಗಮಿಸಿದೆ. ಚಿದಂಬರ ಮಹಾಸ್ವಾಮಿ ಯಾವ ವಿಠಾಬಾಯಿ ಅಭಂಗದ ಪ್ರಕಾರ ಕೆಂಗೇರಿ ಮುರುಗೋಡ ತೀನಿ ಲೋಕಾಪೇಕ್ಷಾ ಪವಿತ್ರತೆ ಜಾಣ, ಮೂರು ಲೋಕದೊಳಗೆ ಏನು ಪವಿತ್ರ ಸ್ಥಾನದ ಅಂಥ ಒಂದು ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದೀವಿ. ಎಲ್ಲ ಸಂತರು ಹೆಜ್ಜೆ ಹೆಜ್ಜೆಗೆ ಅಭಂಗ ಮಣಾವೆ ಭಜನ ಕರಾವೆ ಐಸೇ ಸ್ವಾಮಿ ರಾಯ ಸಾಂಗೀತಲೆ, ಯಾವ ಅಭಂಗ ಮಾರ್ಗ ಮತ್ತು ಭಜನ್ ಮಾರ್ಗ ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂಥೇಳಿ ಸ್ವತಃ ಚಿದಂಬರ ಮಹಾಸ್ವಾಮಿ ರಾಜಾರಾಮರ ಒಂದು ಅಂತಿಮ ಸಮಯದೊಳಗೆ ಹೇಳಿದ್ದದ. ಅದರ ಪ್ರಕಾರ ಮಾರ್ಗೆ ಹಳು ಹಳು ಛಲ ಮುಖಾನೆ ಚಿದಂಬರ ಬೋಲ ಎನ್ನುವಂತೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಒಂದು ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನದ ಫಲ ಏನದ ಅಂಥ ಒಂದು ಫಲವನ್ನೆಲ್ಲ ಪಡೆದುಕೊಳ್ಳುತ್ತಾ ಆ ದಿಂಡಿ ಮೂಲ ಮಹಾಕ್ಷೇತ್ರಕ್ಕೆ ಇವತ್ತಿನ ದಿವಸ ಪಾದಾರ್ಪಣೆ ಮಾಡಿದೆ. ಪ್ರತಿ ವರ್ಷದ ಒಂದು ಪರಂಪರೆಯಂತೆ ಯಾವ ಒಂದು ಪ್ರತಿ ಊರಿನಲ್ಲಿ ಜೋಳಿಗೆ ಸೇವೆ ಆದಂಥದ್ದ ಚಿದಂಬರ ಮಹಾಸ್ವಾಮಿ ಮೂಲ ಮಹಾಕ್ಷೇತ್ರಕ್ಕೆ ಪೀಠಾಧಿಕಾರಿಗಳು ಸಮರ್ಪಣೆ ಮಾಡುವಂಥ ಪರಂಪರ ಮೊದಲಿನಿಂದಲೂ ನಡೆದು ಬಂದಿದೆ. ಆ ಪ್ರಕಾರವಾಗಿ ಈ ವರ್ಷದ ಮೃತ್ಯುಂಜಯೇಶ್ವರ ದಿಂಡಿ ಕರ್ಕಿಹಳ್ಳಿಯ ಸೇವಾ 1,15,000 ಮತ್ತು ಮೃತ್ಯುಂಜಯ ದೀಕ್ಷಿತರ ಒಂದು ಇಚ್ಛೆಯಂತೆ 5 kg ತುಪ್ಪ ಅದರ ಜೊತೆಗೆ ಸಮರ್ಪಣೆ ಮಾಡಲಾಗ್ತಾ ಇದೆ. ಪೂಜ್ಯ ಪೀಠಾಧಿಕಾರಿಗಳಿಗೆ ಇದನ್ನು ಸಮರ್ಪಣೆ ಸ್ವೀಕಾರ ಮಾಡಬೇಕಂತ ಪ್ರಾರ್ಥನೆ.